ಎಕ್ಕದ ಗಿಡದ ಬುಡದಲ್ಲಿ ಈ ವಸ್ತುವನ್ನು ಕೆಂಪು ಬಟ್ಟೆಗಳಲ್ಲಿ ಹಾಕಿ ಗಂಟು ಹಾಕಿ ಕಟ್ಟಿ ಪೂಜೆ ಮಾಡಿ ಬಂದು ಬಿಡಿ. ನಿಮ್ಮ ಸಾಲದ ಸಮಸ್ಯೆಗಳು ಎಷ್ಟೇ ಇದ್ದರೂ ಬಗೆಹರಿಯುವ ಶಕ್ತಿ ನಿಮಗೆ ಬರುತ್ತದೆ. ಸಾಲದ ಸಮಸ್ಯೆಯನ್ನು ತೀರಿಸಿ ಹಣಕಾಸಿನ ಸಮಸ್ಯೆಗಳು ಇದ್ದರೂ ಕೂಡ ಅದು ಸಂಪೂರ್ಣವಾಗಿ ತೀರಿ ಹೋಗುತ್ತದೆ. ಇಂತಹ ಸಮಸ್ಯೆಗಳು ಇದ್ದಾಗ ಯಾವ ನಿಯಮವನ್ನು ಪಾಲಿಸಬೇಕು ಮತ್ತು ಅದಕ್ಕೆ ಬೇಕಾಗುವಂತಹ ವಸ್ತುಗಳು ಯಾವುದು, ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ಗಳನ್ನು ಲೈಕ್ ಮಾಡ್ತಾ ಇಲ್ಲ, ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಮಾಹಿತಿಗಳು ಉಚಿತವಾಗಿಯೇ ಲಭ್ಯವಾಗುತ್ತೆ. ಹಾಗೂ ನಿಮ್ಮ ಜೀವನದ ಇನ್ನು ಯಾವುದೇ ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಮತ್ತು ಉಚಿತವಾಗಿ ಪರಿಹಾರ ನೀಡುವ ಏಕೈಕ ಗುರುಗಳು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಸಮಸ್ಯೆಗೆ ಪರಿಹಾರವನ್ನು ಕೊಡುತ್ತಾರೆ. ಇನ್ನು ಸಾಲದ ಸಮಸ್ಯೆ ವಿಪರೀತ ಆಗಿದೆ ಗುರುಗಳೇ, ಎಷ್ಟು ಕಷ್ಟಪಟ್ಟರೂ ಕೂಡ ಸಾಲವನ್ನು ತೀರಿಸೋದಕ್ಕೆ ಆಗ್ತಾ ಇಲ್ಲ, ಮನೆಯಲ್ಲಿ ತುಂಬ ಜಗಳ ಆಗ್ತಾ ಇದೆ, ದುಡ್ಡು ಕಾಸಿನ ಸಮಸ್ಯೆ ವಿಪರೀತ ಆಗಿದೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತನ್ನುವವರು ಈ ವಸ್ತುಗಳನ್ನು ಎಕ್ಕದ ಗಿಡಕ್ಕೆ ಕಟ್ಟಬೇಕು. ಅದು ಕೆಲವರು ಮಾಡಿ ಯಶಸ್ವಿಯಾಗಿದ್ದಾರೆ. ಈ ವಸ್ತುಗಳನ್ನು ಕಟ್ಟುವುದರಿಂದ ಮನೆಯಲ್ಲಿ ನಕಾರಾತ್ಮಕತೆಗಳೆಲ್ಲ ತೊಲಗಿ ಹೋಗುತ್ತದೆ ಮತ್ತು ಮನುಷ್ಯನ ಜೀವನದಲ್ಲಿರುವ ನಕಾರಾತ್ಮಕ ಆಲೋಚನೆಗಳು ಕಳೆದು ಸಕಾರಾತ್ಮಕದ ಯೋಚನೆಗಳು ಮೂಡುವಂತೆ ಆಗುತ್ತದೆ. ಇದರಿಂದ ಯಾವುದೇ ತೊಂದರೆ ಇದ್ದರೂ ಸ್ವತಃ ನೀವೇ ಬಗೆಹರಿಸಿಕೊಂಡು ದುಡ್ಡು ಕಾಸಿನ ವಿಚಾರದ ಸಮಸ್ಯೆಗಳು ಶೀಘ್ರದಲ್ಲಿ ಪರಿಹಾರ ಆಗುತ್ತೆ. ಎಕ್ಕದ ಗಿಡ ಅಂದರೆ ಮಹಾಗಣಪತಿಯ ವಾಸಸ್ಥಾನ ಇದೆ ಅನ್ನುವ ಒಂದು ನಂಬಿಕೆ. ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದರ ಒಳಗೆ ಒಂದು ಮುಷ್ಟಿ ಅಕ್ಕಿಯನ್ನು ಹಾಕಿ ಮತ್ತು ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕಿ ಒಣಮೆಣಸುಕಾಯಿ, ನಿಮ್ಮನ್ನು ದೃಷ್ಟಿ ತೆಗೆದು ಒಣಮೆಣಸುಕಾಯಿಗಳನ್ನು 4 ಹಾಕಬೇಕು. ₹1 5 ನಾಣ್ಯವನ್ನು ಒಳಗಡೆ ಸೇರಿಸಿಕೊಳ್ಳಿ. ಎಲ್ಲವನ್ನು ಬಿಗಿಯಾಗಿ ಗಂಟು ಹಾಕಿ ಕಟ್ಟಿದ ನಂತರ ಶುಕ್ರವಾರದವರೆಗೂ ಮನೆಯಲ್ಲಿಡಿ, ಅಥವಾ ಗುರುವಾರ ಮಾಡಿದ್ರೆ ಶುಕ್ರವಾರ ಅದನ್ನು ತೆಗೆದುಕೊಂಡು ಹೋಗಬೇಕು. ಬೆಳಗಿನ ಜಾವ 7 ಗಂಟೆ ಅಥವಾ 8 ಗಂಟೆಯ ಒಳಗಾಗಿ ಮಾಡಬೇಕು. ಬೇಗ ಎದ್ದು ಸ್ನಾನಾದಿಗಳನ್ನು ಮಾಡಿದ ನಂತರ ಮನೆ ದೇವರಿಗೆ ಆರ್ಘ್ಯವನ್ನು ಅರ್ಪಿಸಿ ಕಷ್ಟಗಳನ್ನೆಲ್ಲ ಪರಿಹಾರ ಆಗಲಿ ಅಂತ ಬೇಡಿಕೊಳ್ಳಬೇಕು. ಮಹಾಲಕ್ಷ್ಮಿಯ ಪೂಜೆ ಮಾಡಿದ ನಂತರ ಆ ವಸ್ತುಗಳನ್ನು ಕೆಂಪು ಬಟ್ಟೆಯಲ್ಲಿ ಬಿಗಿಯಾಗಿ ಕಟ್ಟಿ ತದನಂತರ ಅದನ್ನು ತೆಗೆದುಕೊಂಡು ಹೋಗಿ ಯಾರು ಇಲ್ಲದ ಸಮಯವನ್ನು ನೋಡಿಕೊಂಡು ಎಕ್ಕದ ಗಿಡದ ಬುಡದ ಒಂದು ಬಳ್ಳಿಗೆ ಅದನ್ನು ಬಿಗಿಯಾಗಿ ಗಂಟು ಹಾಕಿ ಕಟ್ಟಿಬಿಡಿ. ನಂತರ ಕುಂಕುಮ, ಅರಿಶಿಣ ಮತ್ತು ಒಂದು ಹೂವನ್ನು ಕಿತ್ತು ಅದಕ್ಕೆ ಹಾಕಿ ಪೂಜೆ ಮಾಡಿ ಸಂಕಲ್ಪ ಮಾಡಿ. ಇರುವಂತಹ ಸಾಲಗಳು ಅಷ್ಟೂ ತೀರು ಹೋದರೆ ಮನಸ್ಸಿನ ಶಾಂತಿ ನೆಮ್ಮದಿಗಳು ಸಿಗಬೇಕು, ಮನೆಯ ಕಷ್ಟಗಳು ಬಗೆಹರಿಯಬೇಕು, ದುಡ್ಡು ಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗಲಿ ಅಂತ ಭಕ್ತಿಯಿಂದ ಬೇಡಿಕೊಂಡು ಹಿಂತಿರುಗಿ ನೋಡದೆ ಬಂದುಬಿಡಿ. ಇದನ್ನು ಮಾಡುವ ಮೊದಲು ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ಉಚಿತವಾಗಿ ಕೆಲವು ಮಂತ್ರಗಳನ್ನು ಉಪದೇಶ ಮಾಡುತ್ತಾರೆ. ಆ ಮಂತ್ರಗಳನ್ನು ಹೇಳುತ್ತಾ ನೀವು ಇದನ್ನು ಮಾಡಿದ್ರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.